ಯಾರು 5 ಗಂಟೆಗೆ ಹೇಳ್ತೀರಿ ಮಿನಿಮಮ್ 11 ಗಂಟೆಗೆ ಮಲ್ಕೋಬೇಕು. ಮಧ್ಯಾಹ್ನ ನಾನು ಹೇಳಿದೆ ಅಂತ 2 ಅವರ್ ಮಲ್ಗೋದೇನ್ ಬೇಡ. ನೀವು 2 ಅವರ್ ಮಲ್ಗಿದೆ ಅಂದ್ರೆ ರಾತ್ರಿ ನಿದ್ದೆ ಬರಲ್ಲ. ಒಂದು ಅರ್ಧ ಮುಕ್ಕಾಲ್ ಗಂಟೆ ಮಧ್ಯಾಹ್ನನೂ ಅಲಾರಾಮ್ ಇಡ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ನಗ್ತಿರ್ತಾರೆ, ಇವ್ನು ಹುಚ್ಚನು ಅಲಾರಾಮ್ ಬೆಳಿಗ್ಗೆ ಹೊಡಿಯೋದು ನೋಡಿದೀನಿ, ನೀವು ಮಧ್ಯಾಹ್ನ ಇಡ್ತಿರಲ್ಲ ಅಂತ. 2 ಗಂಟೆಗೆ ಮಲ್ಕೊಂಡ್ರೆ 2:30 ಅಲಾರಾಮ್ ಇಟ್ಟಿರ್ತೀನಿ. ಅಲಾರಾಮ್ ಹೊಡಿದೇನೆ ಟಕ್ ಅಂತ ಎಚ್ಚರ. ಅದನ್ನ 2 ಸೂರ್ಯೋದಯ ಅಂತ ಕರಿತೀವಿ. 2 ಸನ್ರೈಸ್ ಆಗುತ್ತೆ ಅಂತ. 2 ಸರಿ ಬಾಡಿ ಫ್ರೆಶ್ ಆಗುತ್ತೆ, 2 ಸರಿ ಎನರ್ಜಿ ಬರುತ್ತೆ, ಯುಟಿಲೈಸ್ ಮಾಡ್ಕೋಬಹುದು. ಓದಕ್ಕೆ ಅಂತ ಕೂತವ್ರು, ಓದಕ್ಕೆ ಅಂತ ಕೂತಿಲ್ಲ ಸರ್ ನಾವು ವರ್ಕ್ ಇರ್ಕಿದೆ ಅಂತ ಅಂದ್ರೆ ಬೆಳಿಗ್ಗೆದು ಏನು ಕಾಂಪ್ರಮೈಸ್ ಇಲ್ಲ. ಎಲ್ಲಿವರೆಗೂ 8 ಗಂಟೆವರೆಗೂ ನೀವು 3 ಅವರ್ ಓದ್ತೀರಾ, ಆಗಿಲ್ಲ ಅಂದ್ರೆ 2 ಅವರ್ ಓದ್ತೀರಾ, 2 ಅವರ್ ಸಾಕು. ಆಮೇಲೆ 8 ಗಂಟೆ ಮೇಲೆ ಮನೆ ಕೆಲಸ ಮಾಡಿ ಎಲ್ಲ ಮಾಡಿ 10 ಗಂಟೆಗೆ ಕಾಲೇಜ್ಗೋ ಎಲ್ಲಿಗೋ ಹೋಗ್ತೀರಿ. ಆಮೇಲೆ ಮಾಮೂಲಿ ಕಾಲೇಜಿಂದ ಎಲ್ಲ ಬರೋಷ್ಟೊತ್ತಿಗೆ 5 ಗಂಟೆ ಆಗತ್ತೆ. ಬಂದ್ ಕೂಡಲೇ ಮಲ್ಕೊಳ್ರಿ, ಮಲ್ಕೊಂಡ್ಬಿಡ್ಬೇಕು. ನೀವು ಪ್ರಪಂಚ ಎಲ್ಲ ಮರ್ತು ಬಿಡ್ಬೇಕು. ನೀವು ನಂಬ್ತಿರೋ ಬಿಡ್ತಿರೋ, ನಾನು PUC ಇರ್ಬೇಕಾದ್ರೆ ಡಿಗ್ರಿ ಇರ್ಬೇಕಾದ್ರೂ ಮಲ್ಕೋತಾ ಇದ್ದೆ ನಾನು. ನಮ್ದು ರೈತರ ಮನೆ, ದನ ಕಾಯೋ ಕೆಲಸ ಇರುತ್ತೆ. ಆದ್ರೂ ಅಜ್ಜನ ಹತ್ರ ರಿಕ್ವೆಸ್ಟ್ ಮಾಡಿ ಅರ್ಧ ಗಂಟೆ ಮಲ್ಕೊಂಡು 5:30 ಎದ್ಮೇಲೆ ಫ್ರೆಶ್ ಆದ್ಮೇಲೆ ಹೊಸ ದಿನ ಅದು. ಗದ್ದೆ ಕೆಲಸ ಮಾಡ್ಬಂದು 7 ಗಂಟೆಯಿಂದ 8, 8ರಿಂದ 9, 9ರಿಂದ 10, 10ರಿಂದ 11, 4 ಗಂಟೆ ರೀಡಿಂಗ್. ಮಧ್ಯದಲ್ಲಿ ಒಂದು 10-15 ನಿಮಿಷ ಊಟ ಅಷ್ಟೇ. 4 ಅವರ್ಸ್ ಈವ್ನಿಂಗ್ ಟೈಮು, 2 ಅವರ್ಸ್ ಮಾರ್ನಿಂಗ್ ಟೈಮ್, 6 ಅವರ್. ಈವನ್ ಕಾಲೇಜ್ ಡೇಸ್ ಅಲ್ಲೂ ಓದ್ಬೋದು. ಬೇರೆದೆಲ್ಲ ಬಿಟ್ಟು ಬಿಡ್ಬೇಕು ನೀವು.